Hello students, welcome back to my channel. We'll continue trigonometry basics series ಏನು ಮಾಡ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಗೊತ್ತಾಯಿತು, ರೈಟ್? ಇನ್ ರೈಟ್ ಆಂಗಲ್ ಟ್ರಯಾಂಗಲ್, ಲೆಟ್ಸ್ ಸೇ ABC, this is hypotenuse side. Which one is opposite and which one is adjacent? ಇದು ಗೊತ್ತಾಗಬೇಕು ಅಂದರೆ ಒನ್ ಆಫ್ ದ ಆ್ಯಂಗಲ್ ವಿ ಶುಡ್ ಡಿಫೈನ್ ಇಟ್, ರೈಟ್? ದಿಸ್ ಒನ್ ಇಸ್ ಬಿಕಮ್ ಆಪೋಸಿಟ್, ದೆನ್ ದಿಸ್ ಈಸ್ ಅಡ್ಜಸೆಂಟ್. ಈ ಮೂರು ಸೈಡಲ್ಲಿ ನಾವು ಸೈನ್ ಥೀಟಾ ಅಂದರೆ ಆಪೋಸಿಟ್ ಮತ್ತು ಹೈಪೋಟೆನಸ್. ಸೊ ವಿ ಡೋಂಟ್ ರಿಕ್ವೈರ್ ಅಡ್ಜಸೆಂಟ್ ಅಟ್ ಆಲ್. ಬರೀ ಆಪೋಸಿಟ್ ಮತ್ತು ಹೈಪೋಟೆನಸ್ ಎರಡೇ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಇದ್ವಿ. ಸೈನ್ 0 ಡಿಗ್ರಿಲಿ ಯಾವ ರೀತಿ ಇರುತ್ತೆ, ಸೈನ್ 30 ಡಿಗ್ರಿಲಿ ಯಾವ ರೀತಿ ಇರುತ್ತೆ, ಹಾಗೆ ಸೈನ್ 45 ಡಿಗ್ರಿ, ಸೈನ್ 60 ಡಿಗ್ರಿ ಆ್ಯಂಡ್ ಸೈನ್ 90 ಡಿಗ್ರಿ. ಇದ್ರ ವ್ಯಾಲ್ಯೂಸ್ ಏನಿತ್ತು ಅಂತ ಗೊತ್ತೀವಿ. ಸೈನ್ 0 is 0, ಸೈನ್ 30 is 1/2, ಸೈನ್ 45 is 1/√2, ಸೈನ್ 60 is √3/2 ಆ್ಯಂಡ್ ಸೈನ್ 90 is 1. ಸೊ ಈ ರೀತಿ ಸೈನ್ ವ್ಯಾಲ್ಯೂಸು ನಮಗೆ 0 to 1 ಚೇಂಜಸ್ ಆಗುತ್ತೆ. ಈ 1/2 ಅಂದರೆ 0.5, ದೆನ್ 1/√2 is approximately like 0.7 ಆಗ್ಬೋದು. This is 0.8, this is 1. Like this, the value increases gradually as angle increases, the ratio. ಇದು ಆಗಿತ್ತು. ಇದೇ ರೀತಿ ನಮಗೆ ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾಗಿ ಮಾಡ್ಕೊಳ್ಳೋಣ. ಅದಾದಮೇಲೆ ರೆಸಿಪ್ರೊಕಲ್ ಮಾಡಿದ್ರೆ ನಮಗೆ ಇನ್ನೂ 3 ರೇಷಿಯೋಸ್ ಬರುತ್ತೆ. ಓಕೆ, ಫಸ್ಟ್ ನಾವು ಕಾಸ್ ಮತ್ತು ಟ್ಯಾನ್ ಮುಗಿಸ್ಬಿಡೋಣ. ಇಲ್ಲಿ ಕಾಸ್ ಥೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ನಾವು ಸಿ ಹತ್ರ ಆ್ಯಂಗಲ್ ಡಿಫೈನ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ದಿಸ್ ಈಸ್ ಹೈಪೋಟೆನಸ್, this is AB is opposite and BC is the adjacent side. ಈಗ ನಾವು ನೋಡಬೇಕಾಗಿರೋದು ಓನ್ಲಿ ಅಡ್ಜಸೆಂಟ್ ಆ್ಯಂಡ್ ಹೈಪೋಟೆನಸ್, ಈ ಎರಡು ಸೈಡ್ನ ನೋಡ್ತೀವಿ ನಾವು. ಹಾಗಾಗಿ ನಮಗೆ ಆಪೋಸಿಟ್ ಬೇಕಾಗಿಲ್ಲ. ಓಕೆ, ಈಗ ನಾನು ಸೈನ್ ಇಲ್ಲೂ ಕೂಡ ಥೀಟಾಸ್ನ ನಾವು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಆ್ಯಂಡ್ 90 ಡಿಗ್ರಿನೇ ಚೆಕ್ ಮಾಡ್ತೀವಿ. ಈಗ ನಾನು ಎಲ್ಲ ಕಂಡೀಷನ್ಸ್ಗೂ ಟ್ರಯಾಂಗಲ್ಸ್ ಬರೀತೇನೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಫಸ್ಟ್ 3 ಕಂಡೀಷನ್ಸ್ ನೋಡೋಣ. ಫಸ್ಟ್ ಕಂಡೀಷನ್ನಲ್ಲಿ ನಮಗೆ ಆ್ಯಂಗಲ್ ಆಲ್ಮೋಸ್ಟ್ 0 ಇದೆ ಅಂದ್ಕೊಳ್ಳೋಣ, 0 ಡಿಗ್ರಿ. ಈಗೇನಾಗಿದೆ, ಹೈಪೋಟೆನಸ್ ಏನಾಗಿದೆ, ದಿಸ್ ಈಸ್ ಹೈಪೋಟೆನಸ್, ದಿಸ್ ಈಸ್ ಅಡ್ಜಸೆಂಟ್, ದೇ ಆರ್ ಆಲ್ಮೋಸ್ಟ್ ಈಕ್ವಲ್, ರೈಟ್? ಸೊ ಹಾಗಾಗಿ ನಮಗೆ ಕಾಸ್ 0 ಡಿಗ್ರಿ ಎಷ್ಟು ಬರುತ್ತೆ, ಎರಡೂ ಕೂಡ ಈಕ್ವಲ್ ಇರುತ್ತೆ. 1/1 ಸೆಂಟಿಮೀಟರ್ ಅದಿದ್ರೆ ಇದು ಕೂಡ 1 ಸೆಂಟಿಮೀಟರ್ ಇರುತ್ತೆ. ಸೊ ಹಾಗಾಗಿ ರೇಷಿಯೋ ಇಸ್ 1. ದೆನ್ ಕಾಸ್ 30 ಡಿಗ್ರಿ ಏನಾಗುತ್ತೆ, ಇಲ್ಲಿ ನೋಡಿ. ಸೊ ಇಫ್ ಐ ಡಿಫೈನ್ ಥೀಟಾ ಹಿಯರ್, ಇಟ್ ಈಸ್ 90 ಡಿಗ್ರಿ ಹಿಯರ್, ಸೊ 30 ಡಿಗ್ರಿ, ದೆನ್ ದಿಸ್ ಈಸ್ ಹೈಪೋಟೆನಸ್, ದಿಸ್ ಈಸ್ ಅಡ್ಜಸೆಂಟ್, ರೈಟ್? ದಿಸ್ ರೇಷಿಯೋ ಕಮ್ಸ್ ಆಸ್, ದಿಸ್ ಈಸ್ adjacent is equal to √3 and hypotenuse is equal to 1. That is, 2. √3/2 ಅಷ್ಟಾಗುತ್ತೆ. ಹಾಗೆ ಇದು ಥರ್ಡ್ ಕೇಸಲ್ಲಿ ಏನಾಗುತ್ತೆ, ಸೊ ಆ್ಯಂಗಲ್ ಡಿಫೈನ್ಡ್ ಇಸ್ 45 ಡಿಗ್ರಿ, ಹಾಗಾಗಿ ಇದು ಕೂಡ ರಿಮೈನಿಂಗ್ ಈಸ್ ಆಲ್ಸೋ 45 ಡಿಗ್ರಿ. 90 + 45 + 45 ಬಿಕಮ್ಸ್ 180 ಡಿಗ್ರಿ. ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ, ರೈಟ್? ಹಾಗಾಗಿ ಈ ಎರಡೂ ಸೈಡ್ ಈಕ್ವಲ್ ಇರುತ್ತೆ, ರೈಟ್? ಬಟ್ ನಾವು ನೋಡ್ತಾ ಇರೋದು ಯಾವುದು, ಹೈಪೋಟೆನಸ್, ಇದು ಅಡ್ಜಸೆಂಟ್. ವಿ ಆರ್ ಸೀಯಿಂಗ್ ದಿಸ್, ರೈಟ್? ಸೊ ಇದೆರಡು ಈಕ್ವಲ್ ಇದ್ರೂ ಕೂಡ ನಾವು ನೋಡ್ತಾ ಇರೋದು ಹೈಪೋಟೆನಸ್ ಮತ್ತು ಅಡ್ಜಸೆಂಟು. ಸೊ 45 ಡಿಗ್ರಿ ಇದ್ದಾಗ ಕಾಸ್ 45 ಡಿಗ್ರಿ ಇಸ್ ಈಕ್ವಲ್ ಟು 1/√2 ಅಷ್ಟು ರೇಷಿಯೋ ಬರುತ್ತೆ. ಇಫ್ ಅಡ್ಜಸೆಂಟ್ ಈಸ್ 1 ಸೆಂಟಿಮೀಟರ್, ದೆನ್ ಹೈಪೋಟೆನಸ್ ಈಸ್ ಈಕ್ವಲ್ ಟು √2 ಸೆಂಟಿಮೀಟರ್. ದೆನ್ ಫೋರ್ತ್ ಕೇಸಲ್ಲಿ ಆ್ಯಂಗಲ್ ಡಿಫೈನ್ಡ್ ಈಸ್ 60 ಡಿಗ್ರಿ, ರೈಟ್? ಸೊ ಇಲ್ಲೇನಾಗುತ್ತೆ, ಹೈಪೋಟೆನಸ್ ಬೈ ಅಡ್ಜಸೆಂಟ್ ರಿಲೇಷನ್ ಏನಂದರೆ, if adjacent is equal to 1 centimeter, then hypotenuse will be 2 centimeters. So ಹಾಗಾಗಿ cos 60 degree is equal to, the ratio comes as 1/2. Then last case, even will increase the angle. So 30 ಆಯಿತು, 45 ಆಯಿತು, 60 ಆಯಿತು, further will increase to let's say 45 degree, 89 degree or 90 degree, almost 90 degree ಅಂದ್ಕೊಳ್ಳೋಣ. ನೋಡಿ ಈ ಕೇಸಲ್ಲಿ ಏನಾಯಿತು, ದಿಸ್ ಈಸ್ ಹೈಪೋಟೆನಸ್, ರೈಟ್? ಇಲ್ಲಿ ಕೆಳಗಡೆ ಇರೋದೇನಾಗುತ್ತೆ, ತುಂಬ ಸಣ್ಣ ಆಗಿದೆ. ಯಾವುದದು, ಅಡ್ಜಸೆಂಟ್. ಇನ್ ಕಂಪ್ಯಾರಿಸನ್ ವಿತ್ ಹೈಪೋಟೆನಸ್ ಆಲ್ಮೋಸ್ಟ್ 0. ಹಾಗಾಗಿ ಹೈಪೋಟೆನಸ್ ಎಷ್ಟೇ ಇರಲಿ ವ್ಯಾಲ್ಯೂ,
ಬಟ್ ಅಡ್ಜಸೆಂಟ್ ಈಸ್ 0. ಹಾಗಾಗಿ ರೇಷಿಯೋ ಏನಾಗುತ್ತೆ, ಕಾಸ್ 90 ಡಿಗ್ರಿ ಇಸ್ ಈಕ್ವಲ್ ಟು ರೇಷಿಯೋ ಬಂದ್ಬಿಟ್ಟು ಅಡ್ಜಸೆಂಟ್ ಈಸ್ 0, ಹೈಪೋಟೆನಸ್ ಮೇ ಬಿ 100 ಕಿಲೋಮೀಟರ್, ಡಸಂಟ್ ಮ್ಯಾಟರ್, ಬಟ್ ಕಾಸ್ 90 ಈಸ್ 0. ಈ ರೀತಿ ಕಾಸ್ ವ್ಯಾಲ್ಯೂ 1ಇಂದ 0ವರೆಗೂ ವೇರಿ ಆಗುತ್ತೆ. ಎಸ್ ಆರ್ ನೋ? ಕಾಸ್ 0 ಡಿಗ್ರಿ ಇಸ್ 1 ಆ್ಯಂಡ್ ಕಾಸ್ 90 ಡಿಗ್ರಿ ಇಸ್ 0. ಲೈಕ್ ದಿಸ್ ದ ವ್ಯಾಲ್ಯೂ ವೇರೀಸ್. ಬಟ್ ಹೌ ಅಬೌಟ್ ಸೈನ್? ಸೈನ್ದು ವೇರೀಸ್ ಫ್ರಮ್ 0 to 1, ದಟ್ ಈಸ್ ಉಲ್ಟಾ. ಸೊ ಇದನ್ನು ಟೇಬಲಲ್ಲಿ ಇವಾಗ ಬರೆದ್ರೆ ಗೊತ್ತಾಗುತ್ತೆ. ಲೆಟ್ ಇಸ್ ರೈಟ್ ಫುಲ್ ಟೇಬಲ್ ನಾವು. ಈವನ್ ಫಾರ್ ಟ್ಯಾನ್ ಥೀಟಾಗೂ ಇದೇ ರೀತಿ ಆಗುತ್ತೆ. ನೀವು ಈ ರೀತಿ ಟ್ರಯಾಂಗಲ್ಸ್ನ 0 ಡಿಗ್ರಿ ಇದ್ದಾಗ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ ಲೈಕ್ 89.9 ಆರ್ 90 ಡಿಗ್ರಿ ಹಾಕಿದಾಗ ನಿಮಗೆ ಆ ಅಡ್ಜಸೆಂಟ್ಸ್ ಕಡಿಮೆ ಆಗೋದು ಅಥವಾ ಹೈಪೋಟೆನಸ್ ಕಡಿಮೆ ಆಗೋದು ಇದೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈ ವೇರಿಯೇಷನ್ ಆಗೋದೇ ನಾವು ಇಲ್ಲಿ ರೆಕಾರ್ಡ್ ಮಾಡೋದು ಆ್ಯಸ್ ಎ ರೇಷಿಯೋ ಅಂತ. ಈ ರೇಷಿಯೋ ಹೋಲ್ಡ್ಸ್ ಗುಡ್ ಫಾರ್ ಆಲ್ ದ ಸೈಜಸ್ ಫಾರ್ ಪರ್ಟಿಕ್ಯುಲರ್ ಆ್ಯಂಗಲ್. ಓಕೆ, ಇದನ್ನು ಈಗ ಲೈಕ್ ಸಮ್ಸ್ ಮಾಡಿದಾಗ ನಿಮಗೆ ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ. ಇಟ್ ಈಸ್ ಇನ್ ಡೀಟೇಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೈ ದಿಸ್ ರೇಷಿಯೋ ಹ್ಯಾಸ್ ಕಮ್ ಅಂತ. ಓಕೆ, ಈಗ ನಾನು ಟೇಬಲ್ ಬರೆದು ಈ ಒಂದು ಕ್ಲಾಸ್ನ ಮುಗಿಸ್ತೀನಿ. ಇಲ್ಲಿ ನೋಡಿ, ಈಗ ಸೈನ್ ಥೀಟಾ ಅಟ್ ಡಿಫ್ರೆಂಟ್ ಆ್ಯಂಗಲ್ಸ್ ವಿ ನೋ. ಸೈನ್ 0 ಡಿಗ್ರಿ ಏನಿರುತ್ತೆ 0 ಇರುತ್ತೆ ರೇಷಿಯೋ. ಸೈನ್ 30 ಡಿಗ್ರಿ ರೇಷಿಯೋ ಇಸ್ 1/2. ಸೈನ್ 45 ಡಿಗ್ರಿ is 1/√2. Sin 60 degrees √3/2 and sin 90 degrees 1. Similarly, for cos theta, cos 0 degree is 0. Is it correct? No, it is 1. Cos 30 degrees √3/2. ಇಲ್ಲಿ ನೋಡಿ, ಇಲ್ಲಿ ಏನೋ ಒಂದು ರಿಲೇಷನ್ ಇದೆ. sin 60 degree is cos 30 degree. ಸೇಮ್ ವ್ಯಾಲ್ಯೂ ಇದೆ. Similarly, cos 45 degree, it is also 1/√2. That means sin 45 degree. Okay, sin 45 degree is also 1/√2 and cos 45 degree is also 1/√2. Same thing, even with cos 60 degree ಏನಾಗುತ್ತೆ 1/2 ಆಗುತ್ತೆ. ಸೊ ಇಲ್ಲೇನು ರಿಲೇಷನ್ ಇದೆ, sin 30 degree is also 1/2 and cos 60 degree is also 1/2. ಈ ಥರ ರಿಲೇಷನ್ ಇದೆ. cos 90 degree is 0. ನೋಡಿ, ಸೈನ್ ಏನಾಯಿತು 0 to 1 ಆಯಿತು, ಕಾಸ್ ಏನಾಯಿತು 1 to 0 ಆಯಿತು. ಓಕೆ, ಈ ಟೇಬಲಲ್ಲಿ ನೀವು ಈ ಥರ ಕ್ರಿಸ್ ಕ್ರಾಸ್ ಅಬ್ಸರ್ವೇಷನ್ ಮಾಡಬೇಕು. ದೆನ್ ಓನ್ಲಿ ಟ್ರಿಗ್ನೋಮೆಟ್ರಿ ವಿಲ್ ಬಿ ಈಸಿ ಫಾರ್ ಯು. ಅಬ್ಸರ್ವೇಷನ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ಅಷ್ಟೇ, ತಲೆಯಲ್ಲಿರಲಿ. ಹಾಗೆ ಟ್ಯಾನ್ ಥೀಟಾ ಈಸ್ ಟ್ಯಾನ್ 0 is 0. ಟ್ಯಾನ್ 30 ಡಿಗ್ರಿ ಬಂದುಬಿಟ್ಟು ನಿಮಗೆ 1/√3 ಬರುತ್ತೆ. ಟ್ಯಾನ್ 45 ಡಿಗ್ರಿ ನಿಮಗೆ 1 ಬರುತ್ತೆ. ಹಾಗೆ ಟ್ಯಾನ್ 60 ಡಿಗ್ರಿ √3 ಆ್ಯಂಡ್ ಟ್ಯಾನ್ 90 ಡಿಗ್ರಿ ಇನ್ಫಿನಿಟಿ. ಇದು ಇನ್ಫಿನಿಟಿ ಏನಕ್ಕೆ ಬರುತ್ತೆ ಅಂತ ನೀವೇ ಚೆಕ್ ಮಾಡಬೇಕು ನನಗೆ. ಓಕೆ, ನಾನೆಲ್ಲ ಡಿಫ್ರೆಂಟ್ ಆ್ಯಂಗಲ್ಡ್ ಟ್ರಯಾಂಗಲ್ಸ್ ಬರೆದು ನಿಮಗೆ ತೋರಿಸ್ಕೊಟ್ಟೆ ರಿಲೇಷನ್ಶಿಪ್. ಈಗ ಟ್ಯಾನ್ ಥೀಟಾ ಅಂದರೆ ನಮಗೆ ಗೊತ್ತಿದೆ, ಇಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಆಫ್ ಡಿಫ್ರೆಂಟ್ ಆ್ಯಂಗಲ್ಸ್ ಬರೆದು ಆಪೋಸಿಟ್ ಬೈ ಅಡ್ಜಸೆಂಟ್ ರಿಲೇಷನ್ಸ್ ಏನು ಬಿಲ್ಡ್ ಆಗುತ್ತೆ, ಸೈಡ್ಸ್ ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಚೆಕ್ ಮಾಡಿ ನಿಮಗೆ ಟ್ಯಾನ್ 90 ಡಿಗ್ರಿ ಆ್ಯಂಗಲ್ ಇದ್ದಾಗ ಏನಾಗುತ್ತೆ, ಆಪೋಸಿಟ್ ಮತ್ತು ಅಡ್ಜಸೆಂಟ್ ಅಂತ ಚೆಕ್ ಮಾಡಿ. ಯಾಕೆ ಅದು ಇನ್ಫಿನಿಟಿ ಬಂದಿದೆ ಅಂತ ನೀವೇ ಕಮೆಂಟಲ್ಲಿ ಹಾಕಿ ನನಗೆ. ಓಕೆ, ಬೇಸಿಕಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ. ಇದಲ್ಲದೆ ಇದಿಷ್ಟು ನೆನಪಿದ್ರೆ ಇನ್ನೊಂದು 3 ರೇಷಿಯೋಸು ಬರುತ್ತೆ, ಈಸಿ ಅದು. ಅದನ್ನು ನಾನು ಬರೆದ್ಬಿಡ್ತೀನಿ ನಿಮಗೆ ನೆನಪಾಗಲಿ. ನಮಗೆ ಸೈನ್ ಥೀಟಾ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಇದ್ರ ರೆಸಿಪ್ರೋಕಲ್ ಮಾಡಿದ್ರೆ ಅಂದರೆ ಹೈಪೋಟೆನಸ್ ಬೈ ಆಪೋಸಿಟ್ ಮಾಡಿದ್ರೆ ನಮಗೆ ಇನ್ನೊಂದು ರೇಷಿಯೋ ಬರುತ್ತೆ, ದಟ್ ಈಸ್ ಕೊಸಿಕೆಂಟ್ ಥೀಟಾ ಅಂತ. ಅದನ್ನು ಕೊಸೆಕ್ ಥೀಟಾ ಅಂತಲೂ ಕರೀತಾರೆ. ಸೊ ಕೊಸೆಕ್ ಥೀಟಾ ಇಸ್ ವಾಟ್? ಹೈಪೋಟೆನಸ್ ಬೈ ಆಪೋಸಿಟ್. ರೆಸಿಪ್ರೋಕಲ್ ಕಾಣಿಸ್ತಾ ಇದೆಯಾ? ಸೊ ಇದಕ್ಕೂ ರೆಸಿಪ್ರೋಕಲ್ ರಿಲೇಷನ್ ಇದೆ, ಸೈನ್ ಥೀಟಾ ಆ್ಯಂಡ್ ಕೊಸೆಕ್ ಥೀಟಾ. ಐ ಆಲ್ವೇಸ್ ಸಜೆಸ್ಟ್ ರೈಟ್ ಡೌನ್ ಆಲ್ ದಿಸ್. ಇಲ್ಲ ಅಂದರೆ ನೆನಪಿರೋದಿಲ್ಲ ನಿಮಗೆ. ನಾನು ಏನೇ ಕ್ಲಾಸಸ್ ಮಾಡ್ತಾ ಇದ್ದೀನಿ ಅದನ್ನು ಒಂದ್ಸಲಿ ನೀವು ಬರ್ಕೊಳ್ಳಿ, ಸೊ ಇಟ್ಸ್ ಈಸಿ ಫಾರ್ ಯು. ಅಥವಾ ಕ್ಲಾಸಲ್ಲಿ ನೀವು ಆಲ್ರೆಡಿ ಕೇಳಿದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಅ ರಿವಿಷನ್ ಫಾರ್ ಯು. ಬಟ್ ಐ ಆಲ್ವೇಸ್ ಸಜೆಸ್ಟ್ ಮೇಕ್ ಅ ನೋಟ್ ಆಫ್ ದಿಸ್ ಕ್ಲಾಸ್ ಆಸ್ ವೆಲ್ ಆರ್ ಎನಿ ಕ್ಲಾಸ್. ನೋಟ್ ಮಾಡ್ಕೊಂಡು ನೀವು ಬರೆದ್ರೆ ನಿಮ್ಮಲ್ಲಿ ನೆನಪಲ್ಲಿ ಉಳಿಯುತ್ತೆ. ಹಾಗಾದರೆ ಕೊಸೆಕ್ ಥೀಟಾ ರೆಸಿಪ್ರೋಕಲ್ ಆಗುತ್ತೆ. ಸೊ ಇಲ್ಲಿ 0/1 ಇದೆ, ಸೊ ಇಟ್ ಬಿಕಮ್ಸ್ 1/0. 1/0
ಏನಾಗುತ್ತೆ, ಇಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ನೆನಪಿರಬೇಕು, ಇದೆಲ್ಲ ತುಂಬ ಅಬ್ಸರ್ವ್ ಮಾಡಿ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ನಾವು ಕೊಸೆಕ್ ಥೀಟಾ ಇಸ್ ಕೊಸೆಕ್ ಝೀರೋ ಇಸ್ ಇನ್ಫಿನಿಟಿ. ಕೊಸೆಕ್ 30 ಡಿಗ್ರಿ ಇಸ್ ರೆಸಿಪ್ರೋಕಲ್ ಆಫ್ 1/2, ದಟ್ ಈಸ್ 2/1. ಜಸ್ಟ್ 2 ಬರೆದ್ರೆ ಸಾಕು. ಸಿಮಿಲರ್ಲಿ ಕೊಸೆಕ್ 45 ಇಸ್ √2/1 ಅಥವಾ ಜಸ್ಟ್ √2 ಬರೆದ್ರೂ ಸಾಕು. ಇಲ್ಲೂ ಕೂಡ ಅಷ್ಟೇ, ಜಸ್ಟ್ 2 ಬರೆದ್ರೂ ಸಾಕು. ಬಟ್ ಬರೆದ್ಬಿಡ್ತೀನಿ ನಾನು ಕಂಪ್ಲೀಟಾಗಿ. ಕೊಸೆಕ್ 60 ಡಿಗ್ರೀಸ್ √3/2 ಅಂದರೆ ಅದು 2/√3 ಆಗುತ್ತೆ. ಸೊ 1/1, ಸೊ ಅಗೈನ್ 1 ಇಟ್ ಇಸ್. ಸೊ ಸಿಮಿಲರ್ಲಿ ವಿ ಹ್ಯಾವ್ ಕೋಸ್ ಥೀಟಾ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, adjacent by hypotenuse, right? So we have reciprocal as secant theta. So secant theta ಅಂದರೆ ಹಾಗಾದರೆ secant theta ಏನಾಗುತ್ತೆ, hypotenuse by adjacent, reciprocal. ನೋಡೋಣ. ಆಗ secant theta 0 ಏನಿದೆ, cos theta 0 ಏನಿದೆ 1 ಇದೆ. ಸೊ ಇದು 1 is nothing but 1/1. secant 0 ಡಿಗ್ರಿ ಕೂಡ 1/1 ಆಗುತ್ತೆ, nothing but 1. ಫೈನಲ್ ಆನ್ಸರ್ is 1. ಸಿಮಿಲರ್ಲಿ secant 30 ಡಿಗ್ರಿ ಏನಾಗುತ್ತೆ, ಅದು ರೆಸಿಪ್ರೋಕಲ್ ಆಫ್ ಕಾಸ್, ದಟ್ ಈಸ್ √3/2 ಇದೆ. ಯು ಮೇಕ್ ಇಟ್ 2/√3 ರೆಸಿಪ್ರೋಕಲ್. ಸಿಮಿಲರ್ಲಿ secant 45 ಡಿಗ್ರಿ 1/√2 ಇದೆ, ಇದು √2/1 ಆಗುತ್ತೆ. ಜಸ್ಟ್ ಐ ವಿಲ್ ರೈಟ್ √2. secant 60 ಡಿಗ್ರಿ 1/2 ಇದೆ, ಐ ವಿಲ್ ರೈಟ್ ಇಟ್ 2/1. ಸಿಮಿಲರ್ಲಿ secant 0 ಇದೆ, 1/0 ಆಗುತ್ತೆ, ಇಟ್ ಈಸ್ ಇನ್ಫಿನಿಟಿ. ವೆರಿ ಇಂಪಾರ್ಟೆಂಟ್, 1/0 ಆಗುತ್ತೆ, ಇಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಹೋಪ್ ಯು ಆರ್ ಗೆಟಿಂಗ್ ಆಲ್ ದಿಸ್, ರೈಟ್? ನೆಕ್ಸ್ಟ್ ನೋಡೋಣ. ಟ್ಯಾನ್ ಥೀಟಾ ಅಂದರೆ ಗೊತ್ತಿದೆ, ಆಪೋಸಿಟ್ ಬೈ ಅಡ್ಜಸೆಂಟ್, ರೈಟ್? ಈಗ ಟ್ಯಾನ್ಗೆ ರೆಸಿಪ್ರೋಕಲ್ ಬಂದ್ಬಿಟ್ಟು ಕೋ ಟ್ಯಾಂಜೆಂಟ್ ಥೀಟಾ ಅಂತ ಕರಿತೀವಿ, ಅಥವಾ ಕಾಟ್ ಥೀಟಾ. ಸೊ ಅದೇನಾಗುತ್ತೆ, ಅಡ್ಜಸೆಂಟ್ ಬೈ ಆಪೋಸಿಟ್, ಈ ಥರ ರೇಷಿಯೋ ರೆಸಿಪ್ರೋಕಲ್ ಆಗುತ್ತೆ. ನಾವು ಕಾಟ್ 0 ಡಿಗ್ರಿ ಏನಾಗುತ್ತೆ, ಟ್ಯಾನ್ 0 0 ಇರೋದ್ರಿಂದ ಕಾಟ್ ಥೀಟಾ ನೋಡಿ ಇಲ್ಲಿ, ಕಾಟ್ 0 ಡಿಗ್ರಿ ಏನಾಗುತ್ತೆ, ಟ್ಯಾನ್ 0 ಡಿಗ್ರಿ ನಮಗೆ ಈಗ ಕಾಟ್ 0 ಡಿಗ್ರಿ ಏನಾಗುತ್ತೆ ಅಂತ ನೋಡೋಣ. ಏನಾಗುತ್ತೆ, ಟ್ಯಾನ್ 0 ಡಿಗ್ರಿ 0 ಇರೋದ್ರಿಂದ ನಮಗೆ ಕಾಟ್ 0 ಬಂದ್ಬಿಟ್ಟು 1/0 ಆಗುತ್ತೆ, ದಟ್ ಈಸ್ ಇನ್ಫಿನಿಟಿ. ನೆಕ್ಸ್ಟ್ ಟ್ಯಾನ್ 30 ಡಿಗ್ರಿ ನಮಗೆ 1/√3 ಇದೆ. ಸೊ ಕಾಟ್ ಏನಾಗುತ್ತೆ, √3/1 ಆಗುತ್ತೆ, ನಥಿಂಗ್ ಬಟ್ √3. ಸಿಮಿಲರ್ಲಿ ಕಾಟ್ ಥೀಟಾ 1 ಇದೆ, 1/1 ಇಸ್ 1. ಕಾಟ್ 60 ಡಿಗ್ರೀಸ್ ಇಲ್ಲಿ √3 ಇರೋದ್ರಿಂದ ಇದು 1/√3 ಆಗುತ್ತೆ. ದೆನ್ ಕಾಟ್ 90 ಡಿಗ್ರಿ, ಸೊ ಇಲ್ಲಿ ಟ್ಯಾನ್ ಬಂದ್ಬಿಟ್ಟು ಟ್ಯಾನ್ 90 ಡಿಗ್ರೀಸ್ ಇನ್ಫಿನಿಟಿ ಇರೋದ್ರಿಂದ ಕಾಟ್ 90 ಡಿಗ್ರಿ 0 ಆಗುತ್ತೆ. ಇದಿಷ್ಟು ಟೇಬಲ್ ನೀವು ನೆನ್ಪಿಟ್ಕೋಬೇಕು. ಬೇಸಿಕಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಫಸ್ಟ್ 3 ಅಷ್ಟೆ. ಇಷ್ಟು ಟೇಬಲ್ ನೆನಪಿದ್ರೆ ನಿಮಗೆ ಫಸ್ಟ್ 3 ರೇಷಿಯೋಸ್ದು, ರಿಮೈನಿಂಗ್ ಆಲ್ ಯು ಕ್ಯಾನ್ ಡೂ, ಮಾಡ್ತಾ ಬರುತ್ತೆ. ದಿಸ್ ಇಸ್ ದ ಕೋರ್ ಆಫ್ ಅ ಟ್ರಿಗ್ನೋಮೆಟ್ರಿ ನಿಮಗೆ. ಓಕೆ, ಇದಿಷ್ಟು ವ್ಯಾಲ್ಯೂಸ್ ನೆನಪಿರಬೇಕು, ದೆನ್ ವಿ ಕ್ಯಾನ್ ಪ್ರೊಸೀಡ್. ಓಕೆ, ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ. ನೆಕ್ಸ್ಟ್ ನಾನು ಈ ಟೇಬಲ್ನ ಇಟ್ಕೊಂಡು ಮತ್ತು ಬೇರೆ ರೇಷಿಯೋಸ್ ಮೇಲೆ, ಹಾಗೆ ಟ್ಯಾನ್ ಥೀಟಾ ಚೇಂಜ್ ಮಾಡೋದ್ರ ಮುಖಾಂತರ ಬೇಸಿಕ್ಸ್ ಸಣ್ಣ ಪ್ರಾಬ್ಲಮ್ಸ್ ಇದೆ ಅಷ್ಟು ಮಾಡೋಣ. ಅದಾದಮೇಲೆ ಉಳಿದಿದ್ದು ಎಂಥ ಸಮ್ಸ್ ಬಂದರೂ ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.